ಫಸ್ಟ್ ಸಿನಿಮಾ ಇಷ್ಟೊಂದು ಒಳ್ಳೆ ಓಪನಿಂಗ್ ತೊಗೊಳುತ್ತೆ ಆ್ಯಂಡ್ ಇಷ್ಟೊಂದು ರೆಸ್ಪಾನ್ಸ್ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇದು ಬರೀ ಕರ್ನಾಟಕದಲ್ಲ, ರಾಜ್ಯಾದ್ಯಂತ, ಕೇರಳದಲ್ಲಿ, ಬೇರೆ ದೇಶದಲ್ಲಿ ರಿಲೀಸ್ ಆಗ್ತಿದೆ. ಸೊ ತುಂಬ ಖುಷಿ ಆಗ್ತಿದೆ ಮಾಸ್ಟರ್. ಆ್ಯಂಡ್ ಇಲ್ಲ, ನಾನು ಹೇಳಲೇಬೇಕು, ಇವರು ನಮ್ಮ ಡ್ಯಾನ್ಸ್ ಮಾಸ್ಟರು ಐಟ್ ಮಂಜು ಮಾಸ್ಟರ್ ಅಂತ. ಟ್ರಾವೆಲಿಂಗ್ ಸಾಂಗ್ ಏನು ನೋಡ್ತೀರಾ ಅದನ್ನು ಇವರೇ ಕೊರಿಯೋಗ್ರಫಿ ಮಾಡಿದ್ದು, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅದನ್ನು ನೀವು ಸಿನಿಮಾದಲ್ಲಿ ಬಂದೇ ನೋಡಬೇಕು. ಎಸ್ ಮಾಸ್ಟರ್, ಸೂಪರ್ ಆಗಿತ್ತು. ಸರ್ ನನಗೆ ಮಾತೇ ಹೊರಡ್ತಾ ಇಲ್ಲ ಸರ್. ನನಗೆ ತುಂಬ ನರ್ವಸ್ ಆಗಿದ್ದೆ ಆ್ಯಕ್ಚುಲಿ. ನಾನು ದುಬೈಲಿ ಒಂದು ಶೋ ಆಗಿದ್ರೂ ಕೂಡ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾವ ಥರ ಇರುತ್ತೆ ರೆಸ್ಪಾನ್ಸ್ ಅಂತ ತುಂಬ ಒಂದು ಕಾತುರದಿಂದ ಕಾಯ್ತಾ ಇದ್ದೆ. ಬಟ್ ಇವತ್ತು ನನಗೆ ಮನಸ್ಸು ತುಂಬ ಹಗುರ ಆಗಿದೆ. ಈಗ ಎಲ್ಲ ಪೇರೆಂಟ್ಸು ಎಲ್ಲ ತುಂಬ ಖುಷಿ ಪಡ್ತಾ ಇದ್ದಾರೆ. ಬಂದಂಥ ಎಲ್ಲ ಆಡಿಯನ್ಸನ್ನು ಖಂಡಿತವಾಗ್ಲೂ ಇದು ಪೇರೆಂಟ್ಸ್ ಮಕ್ಕಳನ್ನ ಕರ್ಕೊಂಡು ಬಂದು ನಾವು ಸಿನಿಮಾ ಥಿಯೇಟ್ರಲ್ಲಿ ತೋರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದೇ ನಮ್ಮ ಮೊದಲನೇ ಗೆಲುವು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅರುಣ ಮುಕ್ತ ಅವರು ಅವರ ಸ್ಕ್ರಿಪ್ಟಲ್ಲಿ ಗೆದ್ದಿದ್ದಾರೆ ಆ್ಯಂಡ್ ನನ್ನ ಆ್ಯಕ್ಟಿಂಗ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ಫೀಲಿಂಗ್ ಸೋ ರಿಲ್ಯಾಕ್ಸ್ಡ್ ಆ್ಯಂಡ್ ಹ್ಯಾಪಿ. ಇನ್ನೊಂದು 10 ಪಟ್ಟು ಎನರ್ಜಿ ಜಾಸ್ತಿ ಆಗಿದೆ ಇವತ್ತು ನನಗೆ. ಇನ್ನೊಂದಷ್ಟು ಹೊಸ ಸಿನಿಮಾಗಳು, ಹೊಸ ಕಥೆಗಳು ಅದ್ರ ಮುಖಾಂತರ ನಿಮ್ಮ ಮುಂದೆ ಮತ್ತೆ ಫುಲ್ ಫ್ಲೆಜ್ಡ್ ಹೀರೋ ಆಗಿ ನಾಯಕ ನಟನಾಗಿ ನಿಮ್ಮ ಮುಂದೆ ಸದ್ಯದಲ್ಲೇ ಬರ್ತೀನಿ. ದಯವಿಟ್ಟು ಎಲ್ಲರೂ ನಾಳೆನೇ ಅಂದರೆ ಜುಲೈ 19ನೇ ತಾರೀಕು ವಿದ್ಯಾರ್ಥಿನಿ ಸಿನಿಮಾ ರಾಜ್ಯಾದ್ಯಂತ 141 ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಇದು ಹೊಸಬರಿಗೆ ಅಂದರೆ ಹೊಸ ಸಿನಿಮಾ ತಂಡಕ್ಕೆ ಸಿಕ್ಕಿರುವಂಥ ಮೊದಲನೇ ಗೆಲುವು. ಖುಷಿ ಆಗ್ತದೆ. ಆ್ಯಕ್ಚುಲಿ ಫಸ್ಟ್ ಮೂವಿಗೆ ಇಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾ ಇರೋದು ಆ್ಯಂಡ್ ಆಲ್ಸೋ ಎಲ್ಲರೂ ಪರ್ಫಾರ್ಮೆನ್ಸ್ ಬಗ್ಗೆ ಫಸ್ಟ್ ಟೈಮ್ ಮಾತಾಡ್ತಾ ಇದ್ದಾರೆ. ಆ್ಯಂಡ್ ಅಲ್ಲಿ ಕುತ್ಕೊಂಡಾಗೆ ಕಣ್ಣಲ್ಲಿ ನೀರು ತುಂಬಿಕೊಂಡು ನಮ್ಮ ಫಸ್ಟ್ ಮೂವಿ. ಸೊ ನಮ್ಮನ್ನೇ ನಾವು ದೊಡ್ಡ ಸ್ಕ್ರೀನಲ್ಲಿ ನೋಡ್ಕೋತಾ ಇದ್ದೀವಿ. ಫಸ್ಟ್ ಟೈಮ್ ಫುಲ್ ಮೂವಿ ನೋಡಿದ್ದು ತುಂಬ ಖುಷಿ ಆಯಿತು. ನೀವಾಗಿರ್ಬೋದು, ಒಂದು ಸಾಂಗಲ್ಲಿ ಎಷ್ಟು ಚೆನ್ನಾಗಿ ಪೋಟ್ರೆ ಮಾಡಿದ್ದೀರಾ ಆ್ಯಂಡ್ ಎಷ್ಟು ಟೆಕ್ನಿಕಲ್ಸ್ನೆಲ್ಲ ಯೂಸ್ ಮಾಡಿದ್ದೀರಾ ಆ ಸಾಂಗ್. ಸೂಪರ್ ಕೊರಿಯೋಗ್ರಫಿ, ತುಂಬಾ ಖುಷಿ ಆಯಿತು. ನನ್ನ ಬಗ್ಗೆ ನೋಡೋದಾಗಿ ಸಿನಿಮಾ ಬಗ್ಗೆ ಆಡಿಯನ್ಸ್ ಪ್ರತಿಯೊಂದು ಫ್ರೇಮಲ್ಲೂ ಪ್ರತಿಯೊಬ್ಬ ಟೆಕ್ನಿಷಿಯನ್ ಹಿಂದೆಗಡೆ ಎಷ್ಟು ಕಷ್ಟಪಟ್ಟಿದ್ದಾನೆ ಅನ್ನೋದು ತೋರಿಸ್ತಾ ಇದೆ. ಅಷ್ಟು ಚೆನ್ನಾಗಿ ಕ್ವಾಲಿಟಿನ ಕೊಟ್ಟಿದ್ದಾರೆ ಆ್ಯಂಡ್ ನಮ್ಮನ್ನ ಎಲ್ಲರೂ ಇಷ್ಟು ಜನ ಇಷ್ಟಪಡ್ತಾ ಇರೋದಕ್ಕೆ ಕಾರಣ ಪ್ರತಿಯೊಬ್ಬರೂ ಈ ಸ್ಕ್ರೀನ್ ಹಿಂದೆಗಡೆ ಯಾರ್ಯಾರು ವರ್ಕ್ ಮಾಡಿದ್ದಾರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಸ್ಟೋರಿ ವೈಸು ಅಷ್ಟೇ, ಎಲ್ಲರೂ ಬಂದು ಕೂತಿ ನೋಡುವಂತಹ ಮೂವಿ ಅವ್ರ ಫ್ಯಾಮಿಲಿ ಜೊತೆ ಕೂತಿ ನೋಡಬೇಕು. ಆ್ಯಂಡ್ ಪ್ರೊಡಕ್ಷನ್ ಅವರು ಎಲ್ಲರೂ ತುಂಬ ಸಫರ್ ಪಟ್ಟು ಕಷ್ಟಪಟ್ಟು ಇಷ್ಟಪಟ್ಟು ಮೂವಿ ನೋಡ್ತೀವಿ. ಸೊ ನಮ್ಮಂಥ ಹೊಸ ಕಲಾವಿದನ್ನು ಬೆಳೆಸಿ ಅಂತ ಕೇಳ್ಕೊತೀನಿ. ಕನ್ನಡ ಸಿನಿಮಾ ಥಿಯೇಟರ್ಗೆ ಬಂದು ನೋಡಬೇಕು. ಥ್ಯಾಂಕ್ ಯು. ಸರ್ ಹೇಗಿದೆ? ತುಂಬ ಚೆನ್ನಾಗಿದೆ. ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇರ್ತಕ್ಕಂಥ ಮಕ್ಕಳು ಪರಿವರ್ತನೆ ಆಗುವಂಥದ್ದು ಒಳ್ಳೆ ಚಲನಚಿತ್ರ, ಗುಡ್ ಮೆಸೇಜ್, ಎಲ್ಲರೂ ನೋಡಬೇಕಾದಂಥ ಚಿತ್ರ ಆಗಿದೆ. Very nice movie. All the best to all the actors. ತುಂಬ ಚೆನ್ನಾಗಿದೆ. ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇರ್ತಕ್ಕಂಥ ಮಕ್ಕಳು ಚೆನ್ನಾಗಿದೆ ಫಿಲಿಮ್. ಏನಂದರೆ ನಮ್ಮ ಸಂಸ್ಕೃತಿ ಸಂಪ್ರದಾಯನ ಹೇಳ್ಬೇಕು, ಮಕ್ಳಿಗೆ ಹೇಗೆ ಬೆಳೆಸ್ಬೇಕಂತ ನಾವು ಮೇನ್ ಮಕ್ಳನ್ನ ಹೇಗೆ ಬೆಳೆಸ್ಬೇಕು ಅಂತ ಸಂಸ್ಕೃತಿ ಸಂಪ್ರದಾಯ ಹೇಳ್ಕೊಡ್ಬೇಕು. ಚೆನ್ನಾಗಿದೆ ಫಿಲಿಮ್. ಚೆನ್ನಾಗಿದೆ ಮೂವಿ. ಈಗಿನ ಪೀಳಿಗೆ ಯಾವ ರೀತಿ ಒಂದು ಕೇರ್ ತಗೋಬೇಕು ಅಂತ ಅಂದ್ಬಿಟ್ಟು ಅದೊಂದು ಮುಂದೆ ಆಗುವಂಥದ್ದು ಏನಿದೆ ಇವಾಗಲೇ ನೋಡ್ಕೊಂಡು ಸರಿಪಡಿಸ್ಕೊಳ್ಳೋದು ಚೆನ್ನಾಗಿದೆ. ಇದರಲ್ಲಿ ಇಸ್ ಡಿಫ್ರೆಂಟ್ ಕಾನ್ಸೆಪ್ಟ್ ಆ್ಯಂಡ್ ಇಟ್ಸ್ 2.5 hours ನಮಗೆ ಹೇಗೆ ಟೈಮ್ ಹೋಯ್ತು ಅಂತ ಗೊತ್ತಾಗಲ್ಲ. ಯಾಕಂದರೆ ಇವಾಗ ನಾವು ಏನು ನೋಡ್ತಾ ಇದ್ದೀವಿ ಜನ ಅದೇ ನಡೀತಾ ಇರೋದು ಇವಾಗ. ಅದನ್ನು ಭಾಳ ಚೆನ್ನಾಗಿ ತೋರಿಸಿದ್ದಾರೆ ಅದನ್ನು. ಇಟ್ಸ್ ವೆರಿ ನೈಸ್. ತುಂಬ ಖುಷಿ ಅನಿಸ್ತು. ಆಮೇಲೆ ಪರ್ಟಿಕ್ಯುಲರ್ಲಿ ಹಾಡುಗಳು, ಆ ಒಂದು ಇದೇನಿಲ್ಲ ಹಾಡುಗಳೆಲ್ಲ ಭಾಳ ವಿನೂತನವಾಗಿತ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಬೇರೆ ದೊಡ್ಡ ಬಡ್ಜೆಟ್ ಅಂತ ಒಂದು ಫಿಲ್ಮ್ ನೋಡಿದ್ದೀನಿ, ಆದರೆ ಈ ಒಂದು ಸ್ಮಾಲ್ ಬಡ್ಜೆಟಲ್ಲಿ ಮಾಡುವಂಥ ಒಂದು ಟೆಕ್ನಿಕ್ ಇದೆಯಲ್ಲ, ಆ ಗ್ರಾಫಿಕ್ಸ್ ನಿಜವಾಗ ಖುಷಿ ಅನಿಸ್ತು. ಇದು ಇನ್ನೂ ಮುಂದಿನ ಫಿಲಮ್ನೊಳಗೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಕಾಲೇಜಿನ ಎಲ್ಲ ಹುಡುಗರು ಈ ಒಂದು ಟೆಕ್ನಿಕಲ್ಲಿ ಉಪಯೋಗಿಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಸರ್ ಹೇಳಿ ಸರ್. ಸಿನಿಮಾ ತುಂಬ ಚೆನ್ನಾಗಿದೆ. ಒಂದು ಸೋಷಿಯಲ್ ಮೆಸೇಜ್ ಇದೆ. ಸೆಕೆಂಡ್ ಹಾಫ್ ಅಂತೂ ತುಂಬ ಎಂಟರ್ಟೈನಿಂಗ್ ಆಗಿದೆ. ಅದು ಜನಗಳು ಹೇಗೆ ಸೊಸೈಟಿ
ಕೆಟ್ಟು ಹೋಗ್ತಾ ಇದೆ ಮೊಬೈಲಿಂದ, ಆಮೇಲೆ ಯಂಗ್ಸ್ಟರ್ಸ್ ಹೇಗೆ ಹಾಳಾಗಿ ಹೋಗ್ತಾ ಇದ್ದಾರೆ, ಯಾವ ಥರ ರಿವೈವ್ ಆಗ್ತಾ ಇದ್ದಾರೆ ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆಲ್ ದಿ ಬೆಸ್ಟ್ ಫಾರ್ ಆಲ್ ದಿ ಪೀಪಲ್. Not only for the youngsters, but also for the parents. Parents are more important. ಅವ್ರು ನೋಡಬೇಕು ಇದನ್ನು. ಪೇರೆಂಟ್ಸು ಮಕ್ಕಳಿಗೆ ಸರಿಯಾದಂಥ ರೀತಿಯಲ್ಲಿ ಮಕ್ಕಳನ್ನ ಬೆಳೆಸಬೇಕು. ಅದಕ್ಕೆ ಕಂಟಿನ್ಯೂಸ್ ಮಾನಿಟರಿಂಗ್ ಇರಬೇಕು. ಮಕ್ಕಳಿಗೆ ಗೊತ್ತಾಗದಿರೇ ಪೇರೆಂಟ್ಸ್ ಮಕ್ಕಳನ್ನ ಮಾನಿಟರ್ ಮಾಡಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಭಾಳ ಚೆನ್ನಾಗಿ ಒಂದು ಈ ಚಿತ್ರನ ಚಿತ್ರೀಕರಣ ಮಾಡಿದ್ದಾರೆ. ನನಗೆ ಭಾಳ ಅದರಲ್ಲಿ ತುಂಬ ಇಷ್ಟ ಆಗಿದ್ದು ಏನಂತಂದರೆ, ಇಂಥ ಒಂದು ಸೀರಿಯಸ್ ಆದಂಥ ಒಂದು ವಿಷಯನ, ಒಂದು ಸಂದೇಶನ ಅಷ್ಟು ಕ್ಲೀನಾಗಿ ಮನೋರಂಜನಾತ್ಮಕವಾಗಿ ಹೇಳೋದು ಭಾಳ ಕಷ್ಟ ಇದೆ. ಏಕೆಂತಂದರೆ ಪ್ರತಿಯೊಬ್ಬ ಸ್ಟೂಡೆಂಟು ನಾವು ನೇರವಾಗಿ ಇಂಥ ಒಂದು ಸಂದೇಶವನ್ನು ಹೇಳಿದ್ರೆ ಅವ್ರ ಮನಕ್ಕೆ ಮುಟ್ಟದೇ ಇರ್ಬೋದು. ಈ ರೀತಿಯಾಗಿ ಹೇಳಿದಾಗ ಖಂಡಿತವಾಗ್ಲೂ ಮುಟ್ಟುತ್ತೆ. ಅವರು ಒಂದು ಸಂದೇಶನೂ ಕೊಟ್ಟಿದ್ದಾರೆ, ಒಳ್ಳೆ ಚಿತ್ರನೂ ಕೊಟ್ಟಿದ್ದಾರೆ, ಒಳ್ಳೆ ನಿರ್ದೇಶನನೂ ಕೊಟ್ಟಿದ್ದಾರೆ. ಕಡೆಯವರೆಗೂ ಸೀಟ್ ಬಿಟ್ಟು ಎದ್ದೇಳೋಕ್ಕಾಗದೇ ಇರತಕ್ಕಂಥ ಒಂದು ನಿರ್ದೇಶನ ಮಾಡೋದು, ಇಂಥ ಒಂದು ಸಂದೇಶನ ಇಟ್ಕೊಂಡು ಭಾಳ ಕಷ್ಟ ಇದೆ. ಇತ್ತೀಚಿನ ಬಂದಿರತಕ್ಕಂಥ ಚಿತ್ರಗಳಲ್ಲಿ ಯುವಕರಿಗೆ ಭಾಳ ಮುಖ್ಯವಾದಂಥ ಸಿನಿಮಾ ಅಂತ ನನ್ನ ಭಾವನೆ. ಖಂಡಿತವಾಗ್ಲೂ ಇದು ಸಕ್ಸಸ್ ಆಗೇ ಆಗುತ್ತೆ. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಡೈರೆಕ್ಷನ್ನು, ಒಳ್ಳೆ ಆ್ಯಕ್ಟಿಂಗ್ ಎಲ್ಲರದು. ಥ್ಯಾಂಕ್ ಯು ಸರ್. ಭಾಳ ಕರ್ನಾಟಕದ 174 ಚಿತ್ರಮಂದಿರಗಳಲ್ಲಿ ಇದನ್ನು ತರ್ತಾ ಇದ್ದೀವಿ. ನೀವು ನಿಮ್ಮ ಯಂಗ್ಸ್ಟರ್ಸ್ನ ಕತೆ ಹೊಂದಿರತಕ್ಕಂಥ ಈ ಚಿತ್ರ ನೀವು ಚಿತ್ರಮಂದಿರದಲ್ಲಿ ನೋಡಬೇಕು. ಎಂಟರ್ಟೈನ್ಮೆಂಟ್ ಇದೆ, ನಿಮ್ಮ ಕತೆ ಇದೆ, ನಿಮ್ಮ ಜೀವನದಲ್ಲಿ ಆಗು ಹೋಗುವ ಮೊಬೈಲಿನ ಕತೆ ಇದೆ, ನಿಮ್ಮ ಜೀವನದಲ್ಲಿ ಆಗುವ ಡಿಜಿಟಲ್ ಕತೆ ಇದೆ. ನೀವೇನು ಈಗ ಟಿ ವಿಯಲ್ಲಿ ನೋಡ್ತಾ ಇದ್ದೀರಾ, ಪೆನ್ ಡ್ರೈವು, ಬ್ಲ್ಯಾಕ್ ಮೇಲು ಎಲ್ಲವನ್ನೂ ಹೊಂದಿರತಕ್ಕಂಥ ಈ ಚಿತ್ರ ಇದು. ಬಂದು ನೋಡಿ. ಇದು ವಿದ್ಯಾರ್ಥಿನಿ ನಾಳೆ 19ನೇ ತಾರೀಕು ಜುಲೈ 2024 ಕರ್ನಾಟಕ ರಾಜ್ಯದಿಂದ ಬರ್ತಾ ಇದೆ. ಇದು ನನ್ನ ಮೊದಲನೇ ಚಿತ್ರ. ದಯವಿಟ್ಟು ಪ್ರೋತ್ಸಾಹಿಸಿ, ಆಶೀರ್ವದಿಸಿ. ಜೈ ಹಿಂದ್, ಒಂದೇ ಮಾತ್ರ. ವಿಭಿನ್ನವಾದಂಥ ಕತೆ ಹೊಂದಿರುವಂತಹ ಒಂದು ವಿಶೇಷವಾದ ಸಿನಿಮಾ ನಾಳೆ ರಾಜ್ಯಾದ್ಯಂತ ಜುಲೈ 19ನೇ ತಾರೀಕು ರಿಲೀಸ್ ಆಗ್ತಿದೆ. ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಚಿತ್ರಮಂದಿರಕ್ಕೆ ಬರಬೇಕು, ಈ ಸಿನಿಮಾನ ನೋಡಬೇಕು. ಮುಖ್ಯವಾಗಿ ಅರುಣ ಮುಕ್ತ ಅವರು ಹೊಸ ನಿರ್ದೇಶಕರು, ಅದಕ್ಕೆ ತಕ್ಕನಾಗಿ ಒಳ್ಳೆಯ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ. ತುಂಬ ಪ್ಯಾಷನೇಟ್ ಪ್ರೊಡ್ಯೂಸರ್ಸ್ ಅಂತ ಹೇಳ್ಬೋದು. ವಿಶೇಷವಾದಂಥ ಒಂದು ಸಿನಿಮಾ ಆಗಿದೆ. ಇದೊಂದು ಮೆಸೇಜ್ ಇದೆ ಇದಕ್ಕೆ. ನಿಜವಾಗ್ಲೂ ಇವತ್ತಿನ ಯುವ ಪೀಳಿಗೆ, ಇವತ್ತು ಈ ಗ್ಯಾಡ್ಜೆಟ್ಸ್ ಯುಗದಲ್ಲಿ ಏನೇನು ತಪ್ಪುಗಳಾಗ್ತವೆ, ಅದರಿಂದ ಹೊರಗೆ ಬರೋದು ಹೇಗೆ ಅನ್ನೋ ಒಂದು ವಿಶೇಷವಾದ ಕಥಾಹಂದರವನ್ನು ಇಟ್ಕೊಂಡು ಮಾಡಿದಂಥ ವಿಶೇಷ ಸಿನಿಮಾ. ಖಂಡಿತ ಇದು ಸಮಾಜವನ್ನು ಬದಲಾಯಿಸುವ ನಿಟ್ಟಿನಲ್ಲಿ, ಸಮಾಜದಲ್ಲಿ ಇವತ್ತು ಏನಿದೆ, ನಮ್ಮ ಮೊಬೈಲಿಂದ ಏನೇನು ಆಗ್ತಿದೆ ಅನಾಹುತಗಳು, ಅದರಿಂದ ಹೊರಬರೋದಕ್ಕೆ ಒಂದು ವಿಶೇಷವಾದ ಸಂದೇಶವನ್ನು ಕೊಟ್ಟು ಎಲ್ಲರನ್ನ ಮಂತ್ರಮುಗ್ಧನಾಗಿಸುವಂತಹ ಒಂದು ವಿಶೇಷ ಸಿನಿಮಾ ಮಾಡಿದ್ದಾರೆ. ಖಂಡಿತ ಇದು ನಿಮ್ಮೆಲ್ಲರಿಗೂ ಮುಟ್ಟತ್ತೆ. ನೀವು ಬಂದು ಇದನ್ನು ಸಕ್ಸಸ್ ಮಾಡ್ತೀರಾ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಒಳ್ಳೆದಾಗಲಿ. ಥ್ಯಾಂಕ್ ಯು ಸೊ ಮಚ್. ಒಳ್ಳೆ ಮೆಸೇಜ್ ಇದೆ ಸರ್. ಎಲ್ಲ ಪೇರೆಂಟ್ಸ್ ಇದಂತ ಒಂದು ಒಳ್ಳೆ ಮೆಸೇಜ್ನ ನೋಡೋ ಅಂಥದ್ದಿದೆ. ಒಳ್ಳೆ ಕತೆ ಇದೆ, ಒಳ್ಳೆ ಆ್ಯಕ್ಟಿಂಗ್ ಇದೆ. ಮಕ್ಕಳನ್ನ ತಂದೆ ತಾಯಿಯಂಥವ್ರು ಹೇಗೆ ಬೆಳೆಸ್ಬೇಕು, ಏನು ಅವ್ರಿಗೆಲ್ಲ ಅನುಕೂಲ ನಾವು ಕೇಳೋಕ್ಕೆ ಮುಂಚೆ ನಾವೆಲ್ಲ ಅನುಕೂಲ ಮಾಡ್ಕೊಟ್ಬಿಡ್ತೀವಿ. ಸೊ ಅದು ಕೊಟ್ಟರೆ ಏನು ಒಳ್ಳೆಯದು, ಕೊಡದೇ ಇದ್ದರೆ ಏನು, ಅದೊಂದು ನಮಗೆ ತುಂಬ ಚೆನ್ನಾಗಿ ಪೇರೆಂಟ್ಸ್ಗೆ ಅರ್ಥ ಆಗುತ್ತೆ ಈ ಮೂವಿಯಿಂದ. ಸೊ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿದೆ. ಎಲ್ಲರೂ ಪೇರೆಂಟ್ಸು ಫ್ಯಾಮಿಲಿ ಸಮೇತ ಒಂದು ನೋಡೋವಂಥ ಮೂವಿ ಇದು. ತುಂಬ ಚೆನ್ನಾಗಿದೆ ಸರ್. ಫಿಲಿಮ್ ಮಾತ್ರ ಚಂದನ್ ಶೆಟ್ಟಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆದರೆ ಕಾಲೇಜ್ ಸ್ಟೂಡೆಂಟ್ ನೋಡೋಂಥ ಸ್ಟೋರಿ ಇದು. ತುಂಬ ಚೆನ್ನಾಗಿ ಬಂದಿದೆ ಫಿಲಿಮ್. ತುಂಬ ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಬಹಳ ಸೊಗಸಾದ ಚಿತ್ರ. ಒಂದು ಸಮಾಜದಲ್ಲಿ ಈಗ ನಡೀತಿರೋ ಇದರಲ್ಲಿ ಒಂದು ಒಳ್ಳೆಯ ಒಂದು ಉದ್ದೇಶ, ಒಂದು ಇದನ್ನು ಕೊಡ್ತಾ ಇದ್ದಾರೆ. ತುಂಬ ಇಷ್ಟ ಆಯಿತು ನಮಗೆ. ಆಮೇಲೆ ಕೊನೆಯಲ್ಲಿ ಪಿಕ್ಚರ್ದು ಪೆಟ್ಟದ್ದು ತಿರುವು ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು. ಎಲ್ಲರ ಪಾತ್ರಗಳು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಖುಷಿ ಆಯಿತು. ಭಾಳ ಕಂಪ್ಲೀಟ್ ಪಿಕ್ಚರ್, ಒಂದು ಸಂಪೂರ್ಣ ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ವರೆಗೂ ಆ ಸಸ್ಪೆನ್ಸ್ ಮಾಡಿರೋದು, ಫೋಟೋಗ್ರಫಿ, ಎಡಿಟಿಂಗು, ಪ್ರತಿಯೊಂದು ಸಣ್ಣ ರೋಲ್ಸ್ ಯಾರು ಮಾಡಿದ್ದಾರೆ ಭಾಳ ಚೆನ್ನಾಗಿದೆ. ಎಲ್ಲರೂ ಇವತ್ತು ಫ್ಯಾಮಿಲಿ ಜೊತೆ ಬಂದು ನೋಡಬೇಕು. ಕೊನೆಗೆ ಮೇನ್ಲಿ ಕಮರ್ಷಿಯಲ್ ಅಲ್ಲ, ಒಂದು ಸೋಷಿಯಲ್ ಮೆಸೇಜ್ ಇದೆ. ಇಟ್ಸ್ ದ ಟೇಕ್ ಅವೇ ಫ್ರಮ್ ದಿಸ್ ಮೂವಿ. ಎಲ್ಲರೂ ಬಂದು ನೋಡಿ, ಎಲ್ಲರೂ ಲೈಕ್ಸ್ ಕೊಡಿ. ಸೂಪರ್. ಥ್ಯಾಂಕ್ ಯು. ನನಗೆ ಆ್ಯಕ್ಚುಲಿ ಒಂದು ಗುಡ್ ಮೆಸೇಜ್ ಇದೆ ಈ ಮೂವಿನಲ್ಲಿ. ಇವಾಗಿನ ಯಂಗ್ ಜನ್ರೇಷನ್ ಯಾವ ಥರ ಹಾಳಾಗ್ತಿದ್ದಾರೆ ಮೊಬೈಲ್ ಯೂಸ್ ಮಾಡಿಕೊಂಡು, ಅದ್ರ ಬಗ್ಗೆ ಗುಡ್ ಮೆಸೇಜ್ ಕೊಟ್ಟಿದ್ದಾರೆ. ಸೊ ಇವಾಗಿನ ಯಂಗ್ ಜನ್ರೇಷನ್ ಎಲ್ಲರೂ ಬಂದು ಈ ಮೂವಿ ನೋಡಿ ಸಪೋರ್ಟ್ ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.
ತಂದೆ ತಾಯಿ ಜೊತೆ ಮಕ್ಕಳು ಖಂಡಿತ ನೋಡಬೇಕಾದಂಥ ಸಿನಿಮಾ ಇದು. ಹೇಳಬೇಕಂದ್ರೆ ಭಾಳನೇ ಚೆನ್ನಾಗಿದೆ. ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ಗಳು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಮಾತ್ರ ಖಂಡಿತ ಹೇಳಲೇಬೇಕಾ. ಮೊದಲನೇ ಪಿಕ್ಚರ್ ಆದರೂ ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ನನಗೆ ಭಾಳನೇ ಸಂತೋಷ ಆಯಿತು. ಖಂಡಿತ ಈ ಸಿನಿಮಾ ಚೆನ್ನಾಗಿ ಎಲ್ಲ ಜನ ನೋಡಲೇಬೇಕು, ನೋಡ್ತಾರೆ. ಅಷ್ಟು ಚೆನ್ನಾಗಿದೆ, ಅದ್ಭುತವಾಗಿದೆ. ಥ್ಯಾಂಕ್ ಯು. I feel personally that ಇಂಡಸ್ಟ್ರಿ ಅವ್ರದ್ದು ಹೆಗಲ್ ಮೇಲಿದೆ. ಹಿಂಗೆ ಮುಂದೆ ಕೆಲಸ ಮಾಡಿಕೊಂಡು ಇಂಡಸ್ಟ್ರಿನ ಪಿಕಪ್ ಮಾಡಿಕೊಂಡು ಹೋಗಬೇಕು ಅಂತ. ಅಫ್ಕೋರ್ಸ್ ನಾವು ಇದರಲ್ಲಿ ಆ್ಯನಿಮೇಷನ್ ಮಾಡಿದ್ದೀವಿ. ಒಂದು ಆ್ಯನಿಮೇಷನ್ ಸ್ಟುಡಿಯೋ ಇದೆ. ಇದು ಗೇಮಿಂಗ್ ಆ್ಯನಿಮೇಷನ್ ಆ್ಯಂಡ್ ಸಿನಿಮಾ ಟಿ ವಿ ಆ್ಯನಿಮೇಷನ್ನು. ಸೊ ಇಂಡಸ್ಟ್ರಿಗೆ ಏನಾದ್ರು ಹೊಸ ತೊಗೊಂಬರೋಣ ಅಂತ ಐಡಿಯಾ ಮಾಡಿದ್ದೀವಿ ಸಿನಿಮಾಗೆ. ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಅಷ್ಟೇ. ಥ್ಯಾಂಕ್ ಯು ಸರ್. ವಿದ್ಯಾರ್ಥಿನಿಯರೇ, ಇವತ್ತು ಪ್ರೀಮಿಯರ್ ಶೋ ನೋಡಿದೆ. ತುಂಬಾ ಖುಷಿ ಆಯಿತು. ತುಂಬ ಚೆನ್ನಾಗಿ ರಿವ್ಯೂಸ್ ಬಂದಿದೆ. ಎಲ್ಲರೂ ಚೆನ್ನಾಗಿ ಮಾಡಿದೆಯಾ ಅಂತ ಹೇಳಿದರು. ತುಂಬ ಖುಷಿ ಆಯಿತು. ನಾಳೆ ಜುಲೈ 19th ರಾಜ್ಯಾದ್ಯಂತ ರಿಲೀಸ್ ಆಗ್ತಾಯಿದೆ. ನೀವೆಲ್ಲರೂ ನೋಡಿ ಪ್ರೋತ್ಸಾಹಿಸಿ. ಏನಿಸ್ತು ಸಿನಿಮಾ ನೋಡಿ? ಸಿನಿಮಾ ಮಾಡಿ. ಸಿನಿಮಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಒಂಥರ ತುಂಬ ಲಾಂಗ್ ಜರ್ನಿ, ಬಟ್ ಎಕ್ಸೈಟ್ಮೆಂಟ್ ಇತ್ತು. ಫಸ್ಟ್ ಟೈಮ್ ನೋಡ್ತಾ ಇರೋದು ಮೂವಿ. ತುಂಬ ಚೆನ್ನಾಗಿ ಬಂದಿದೆ. ಎಸ್ಪೆಷಲಿ ಆಲ್ ದ ನ್ಯೂ ಕಮರ್ಸ್ ಹವ್ ಆ್ಯಕ್ಟೆಡ್. ಅಮರ್, ಭಾವನಾ, ಮಾನಸ್ವಿ ಮತ್ತು ಮನೋಜ್ 4 ಜನ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಮೂವಿನ. ಡ್ಯಾನ್ಸ್, ಕೊರಿಯೋಗ್ರಫಿಯಿಂದ ಹಿಡಿದು ಪರ್ಫಾರ್ಮೆನ್ಸಿಂದ ಹಿಡಿದು ಎವ್ರಿಥಿಂಗ್, ಈಚ್ ಆ್ಯಂಡ್ ಎವ್ರಿ ಎಮೋಷನ್ ದಟ್ ಗಾನ್ ಅಹೆಡ್ ಇನ್ ಡನ್ ದೇರ್ ಬೆಸ್ಟ್. ಚಂದನ್ ಶೆಟ್ಟಿ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಅದರ್ ಮೇನ್ ಕ್ಯಾರೆಕ್ಟರ್, ಇಂಪಾರ್ಟೆಂಟ್ ಕ್ಯಾರೆಕ್ಟರ್, ತುಂಬ ಚೆನ್ನಾಗಿ ಕ್ಯಾರಿ ಮಾಡ್ಯಾರ ಮೂವಿ. ಎಲ್ಲ ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ನಮ್ಮ ಬಗ್ಗೆ ನಾವು ಹೇಳ್ಕೊಳ್ಳಲ್ಲ, ಹೇಳ್ಕೋಬೇಕು. ಇಲ್ಲ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳಿ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಅಂತಂದರೆ ಅಜರುದ್ದೀನ್ ಅಂತ ಕ್ಯಾರೆಕ್ಟರು. ಅದೇ ಸ್ಪೋರ್ಟ್ಸ್ ಕೋಟಾ ಅಲ್ಲಿ ಟಾಪಲ್ಲಿ. ಸೊ ಕ್ಯಾರೆಕ್ಟರ್ ಬಗ್ಗೆ ಸ್ಮಾಲ್ ಜಸ್ಟ್ ಇದೊಂದು ಆಪೋಸಿಟ್ ಗ್ಯಾಂಗಲ್ಲಿ ಇರೋರೆಲ್ಲ ಹೀರೋ ಥರನೇ ಯೋಚನೆ ಮಾಡೋದು. ಮೂವಿಲಿ ಹೆಂಗೆ ಕಾಣಿಸಿದ್ದೀನಿ ಅಂತ ನಾನು ಇಷ್ಟ ಆಗಲ್ಲ ಸರ್. ಸ್ಕ್ರೀನಲ್ಲಿ ಜನ ಏನು ಹೇಳ್ತಾರೆ ಅದ್ರ ಜನ ಯೂಶಲಿ ಗೊತ್ತಾಗಲ್ಲ. ನಾನು ಇವಾಗ ಈ ಥರ ನೋಡಿಬಿಟ್ಟು ಸ್ಕ್ರೀನ್ ಮೇಲೆ ನೋಡಿದಾಗ ಇವನೇನು ಆಸರು ಅಂತದ್ದು ಕೇಳ್ತಾರೆ. ಯಾಕಂದರೆ ಇವಾಗ ಖಂಡಿತ ಸ್ಟೂಡೆಂಟ್ ಥರ ಕಾಣಿಸ್ತಾ ಇಲ್ಲ. ಆ ಕ್ಯಾರೆಕ್ಟರ್ಗೋಸ್ಕರ ಲಾಸ್ಟ್ ಅಬೌಟ್ 15 to 20 kgs. ಇವಾಗ ದಪ್ಪ ಆಗಿಬಿಟ್ಟಿದ್ದೀನಿ, ಅದಕ್ಕೆ ಗೊತ್ತಾಗಲ್ಲ, ಕಂಡಿಡಿಯೋಕ್ಕಾಗಲ್ಲ. ಬಟ್ ಅಜರ್ ಕ್ಯಾರೆಕ್ಟರ್ನ ಇಷ್ಟಪಟ್ಟರೆ ನಮ್ಗೆ ಖುಷಿ. ಓಕೆ, ಫಸ್ಟ್ ಹಾಫ್ ಪೂರ್ತಿ ನೀವು ಲೀಡ್ ಮಾಡ್ತೀರಾ ಸಿನಿಮಾನ ಆ್ಯಕ್ಚುಲಾಗಿ? ಅದ್ರ ಬಗ್ಗೆ ಏನು ಸರ್ ಲೀಡ್ ಮಾಡೋದಂತಂದರೆ ಅದೇ ಹೇಳಿಲ್ಲ. ನಾನು ಕ್ಯಾರೆಕ್ಟರ್ ಮಾಡೋಕ್ಕೆ ಹೋದಾಗ ಇದು ಒಂದು ವಿಲನ್ ಕ್ಯಾರೆಕ್ಟರು, ಈ ಥರ ಕ್ಯಾರೆಕ್ಟರ್ ಅಂತ ಅಲ್ಲ. ಕ್ಯಾರೆಕ್ಟರ್ ಓದಿದಾಗ ಇಟ್ ಇಸ್ ಅ ಗುಡ್ ಕ್ಯಾರೆಕ್ಟರ್. ಅದು ನೆಗೆಟಿವ್ ಶೇಡ್ ಇಲ್ಲ. ನೆಗೆಟಿವ್ ಶೇಡ್ ಏನು ಅಂತಂದರೆ ಈ ಕೆಚ್ಚಟಗಳು ಅದು ತೋರಿಸಿದ್ದಾರೆ. ಬಟ್ ಅವನು ಅಪ್ಬ್ರಿಂಗಿಂಗ್ ಅದು ಇರೋದ್ರಿಂದ ಇಸ್ ಬಿಕಮ್ ಲೈಕ್ ದಟ್. ಬಟ್ ಕ್ಯಾರೆಕ್ಟರ್ ಹೇಳಬೇಕು ಅಂತಂದರೆ ನಾನು ನೋಡ್ಕೊಂಡಾಗ ಸ್ಕ್ರೀನ್ ಸ್ಪೇಸ್ ಸಿಕ್ಕಿದೆ. ಅದೊಂದು ಖುಷಿ ನನಗೆ. ಕಾಣಿಸ್ಕೊಂಡಿದ್ದೀನಿ ಸ್ಕ್ರೀನ್ ಮೇಲೆ. ಇದು ಒಂದು ಮುಂದೆ ಒಂದು ಅವಕಾಶ ಮಾಡಿಕೊಡುತ್ತೆ ಅನ್ನೋದೊಂದು ನಂಬಿಕೆ ಇದೆ. ಆ ನಂಬಿಕೆ ಇಟ್ಕೊಂಡು ಜನ ಹೆಂಗೆ ಸ್ವೀಕರಿಸ್ತಾರೆ ಅದ್ರ ಮೇಲೆ ಮುಂದೆ ಏನು ಸ್ಟೆಪ್ ತೊಗೊಬೇಕು ಅಂತ. ಥ್ಯಾಂಕ್ ಯು. ಸೂಪರ್, ಒಳ್ಳೆಯದಾಗಲಿ, ಸಿಕ್ಕಾಪಟ್ಟೆ ಒಳ್ಳೆಯದಾಗಲಿ. ಒಂದು ಇವಾಗ ಹೆಂಗೆ ಸ್ಟೂಡೆಂಟ್ಸ್ದು ಹೆಂಗೆ ಮೆಂಟಾಲಿಟಿ ಇರುತ್ತೆ ಅದನ್ನು ತೋರಿಸಿದ್ದಾರೆ, ಹೆಂಗೆ ಬುದ್ಧಿ ಕಲಿಬೇಕು ಅಂತ.